ನಾನು ನಾ ಎಲ್ಲಿಂದ ಬನ್ನಿ, ಮುಂದೆ ಹೋಗುವುದು ಎಲ್ಲಿ, ಇದನ್ನು ನಾವು ತಿಳಿಬೇಕಾಗಿತ್ತು. ನಾನು ಎಲ್ಲಿಂದ ಬನ್ನಿ, ಇಲ್ಲಿ ಬಂದ ಮೇಲೆ ಮಾನವ ಜನ್ಮ ತಾಳ್ನಿ. ಈ ಮಾನವ ಜನ್ಮದ ಕರ್ತವ್ಯ ಏನು? ನಾನು ಹುಟ್ಟು ಸಾವಳಿಗೆ ಒಳಗಾಗಿ ಬಹುಜನ್ಮ ಬನ್ನಿ, ಬಹುಜನ್ಮದಾಗ ತಾಯಿನ ಮಲಿಗೆ ಕುಡ್ತೀನಿ, ತಂದೆ ಅನ್ನ ಊಟ ಮಾಡ್ನಿ, ಹೆಂಡ್ರ ಮಕ್ಕಳನ್ನ ಮದುವೆ ಆದ್ನಿ, ಮಕ್ಕಳ ಹಡ್ತೀನಿ. ಆದರೂ ಇದಷ್ಟ ಸಂಸಾರ ಅಷ್ಟೇ ಮಾಡಿ ಹೊರತಾಗಿ ನಾನು ಅನ್ನೋದು ತಿಳಿಲಿಲ್ಲ. ಮಾನವ ಜನ್ಮ ವ್ಯರ್ಥ ಮಾಡ್ಕೊಂಡು ಮಾನವ ಜನ್ಮ ಹಾನಿ ಮಾಡ್ಕೋತಾನೆ ನಾವು ತಾಯಿ ತಂದೆ ಉಪಕಾರ ತಿಳಿಸಲ್ದೆ, ಗುರುಗಳು ಉಪಕಾರ ತಿಳಿಸಲ್ದೆ ಹೊಳ್ಳೊಳ್ಳೆ ಹುಟ್ಟು ಬರೋದು ಅಷ್ಟೇ ಮಾಡಿದೀವಿ. ಇನ್ನು ಹೊಳ್ಳೆ ಹುಟ್ಟು ಬರಲ್ದಂಗೆ ನಾವು ಏನು ಮಾಡ್ಕೋಬೇಕು? ಮಲ್ಲಮ್ಮನಂಥ ಕೀರ್ತಿ ನಾವು ಹೆಂಗೆ ಗಳಿಸ್ಬೇಕು? ಮಲ್ಲಮ್ಮನಂಥ ಭಕ್ತಿ ನಾವು ಹೆಂಗೆ ಮಾಡಬೇಕು? ಮದಕಂಡಿ ಊರೊಳಗೆ 1970ನೇ ಇಸ್ವಿ ಒಳಗೆ 71ನೇ ಇಸ್ವಿ ಒಳಗೆ ಮಲ್ಲಮ್ಮನ ಆಟದ ಪ್ರಸಿದ್ಧ ಆಟ. ಇಲ್ಲಿ ಏಟಾಗಲಿ ನಮ್ಮ ಸ್ವಾಮಿಗಳು ಸಿದ್ಧಗಿರಿ ಸ್ವಾಮಿಗಳು ಭಾಳ ಭಕ್ತಿಲೇ ಮಲ್ಲಮ್ಮನ ಆಟ ಮಾಡ್ತಿದ್ರು. ಮಲ್ಲಮ್ಮನ ಅವನ ಆಗ್ತಿದ್ದ. ನಮ್ಮ ಸಿದ್ಧದಡ್ಡ ಮಂದಿ ಕೆಲವೊಂದು ಮಂದಿ ಅವನ ಮೇಲೆ ಭಾಳ ಪ್ರೀತಿದ್ರು. ಮಲ್ಲಮ್ಮನ ಆಟ ಮಾಡ್ತಾನಂದ ಅವನ ಶಿವ ಸಹಿತ ತಿಳ್ಕೊಳ್ಳುವಂಥ ಜನ ನಮ್ಮ ಮದಕಂಡಿಯಲ್ಲಿ ಮೃದು ಬುದ್ಧಿ ಅಂತ ಮಂದಿ. ಇದು ಗೋಧಿ ಅಂಥ ಮಂದಿ ಭಾಳ ಭಕ್ತಿಯಲ್ಲಿ ಮಲ್ಲಮ್ಮನ ಆಟ ಕೇಳ್ತಿದ್ರು, ಹೇಳ್ತಿದ್ರು. ಶ್ರಾವಣ, ಮನನ, ನಿಜಾಸ, ಮನೋಲಯ ಯಾವತ್ತೂ ಕಣ್ಣೊಳಗೆ ಮಲ್ಲಯ್ಯನ ಕಾಣ್ತಿದ್ದ. ಅಂಥ ಗ್ರಾಮ